ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಬ್ಬತ್ ದಿನದಲ್ಲಿ ನಿಮ್ಮೆಲ್ಲರನ್ನೂ ಈ ವಿಡಿಯೋ ಮುಖಾಂತರವಾಗಿ ನಾನು ನೋಡೋದ್ರಲ್ಲಿ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅದೇ ಥರ ಇವತ್ತು ಈಸ್ಟರ್ ಆಗಿದೆ. ಹ್ಯಾಪಿ ಈಸ್ಟರ್ ಫಾರ್ ಎವ್ರಿ ಒನ್. ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ನಾನಿನ್ನನ್ನೇ ಪ್ರೀತಿಸುವೆ, ನಾನಿನ್ನನ್ನೇ ಪ್ರೀತಿಸುವೆ, ನಾನಿನ್ನನ್ನೇ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂತಿರುಗೇನು ನಾ ನಿಮ್ಮನ್ನೇ ಪ್ರೀತಿಸುವೆ, ನಾ ನಿಮ್ಮನ್ನೇ ಪ್ರೀತಿಸುವೆ, ನಾ ನಿಮ್ಮನ್ನೇ ಪ್ರೀತಿಸುವೆ. ಹಿಂತಿರುಗೇನು ನಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಈಸ್ಟರ್ ದಿನದೊಂದಿಗೆ ನಿಮ್ಮೆಲ್ಲರೊಟ್ಟಿಗೂ ಮಾತಾಡೋದಲ್ಲಿ ನನಗೆ ತುಂಬ ಸಂತೋಷವಾಗಿದೆ. ಈ ಈಸ್ಟರ್ ದಿನದಂದು ದೇವರು ಸತ್ತು ಮೂರನೇ ದಿವಸ ನಿನಗೋಸ್ಕರ ನನಗೋಸ್ಕರ ಇದ್ದಂಥ ದಿವಸ ಈ ಈಸ್ಟರ್ ದಿವಸವಾಗಿದೆ. ಈ ದಿವಸದಲ್ಲಿ ದೇವರು ನಿಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನವನ್ನು ಕುರಿತು ಹೇಳೋಕ್ಕೋಸ್ಕರ ನಾನು ಬಂದಿದ್ದೇನೆ. ಪ್ರೈಸ್ ಲಾರ್ಡ್. ಇವತ್ತು ದೇವರು ಅನೇಕರ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡಲು ಹೋಗ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಒಂದು ವಾಗ್ದಾನ ದೇವರು ಕೊಟ್ಟಿರೋದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ವಾಕ್ಯಗಳ ಮುಖಾಂತರವಾಗಿ ಮುಂದೆ ಸಾಗೋಣ. ಮತ್ತಾಯನು ಬರೆದಂಥ ಸುವಾರ್ತೆ 28ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲೀಲಿಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿದರು. ಪ್ರೈಸ್ ಲಾರ್ಡ್. ಇವತ್ತು ಪ್ರೈಸ್ ಲಾರ್ಡ್, ಈ ದೇವರು ಮೂರನೇ ದಿವಸದಲ್ಲಿ ನಿಮಗೋಸ್ಕರ ನನಗೋಸ್ಕರ ಸತ್ತು ಪ್ರೈಸ್ ಲಾರ್ಡ್ ಬದುಕಿದ್ದಾರೆ. ಶಿಲುಬೆಯಲ್ಲಿ ಚಚ್ಚಲ್ಪಟ್ಟರು, ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡರು, ಚಾಟೆಯ ಹೊಡೆತೆಯನ್ನು ಹೊಡೆಸಿಕೊಂಡ್ರು. ಪ್ರೈಸ್ ಲಾರ್ಡ್. ಏಕೆ ಗೊತ್ತಾ? ನನ್ನ ಪಾಪವನ್ನು ತೊಳೆಯೋಕ್ಕೋಸ್ಕರ, ನನ್ನ ಪಾಪವನ್ನು ಶುದ್ಧೀಕರಿಸೋಕ್ಕೋಸ್ಕರ. ಪ್ರೈಸ್ ಲಾರ್ಡ್. ಇವತ್ತು ಪ್ರೈಸ್ ಲಾರ್ಡ್, ಈ ಸಬ್ಬತ್ ದಿನದಲ್ಲಿ ಪ್ರೈಸ್ ಲಾರ್ಡ್ ನಿನಗೋಸ್ಕರ ನನಗೋಸ್ಕರ ದೇವರು ಮತ್ತೆ ಎದ್ದು ಬಂದಿದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಮತ್ತಾಯನು ಬರೆದಂಥ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ ಈ ಥರ ಇದೆ, ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವ ಮಗ್ದಲಾದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನು ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಅಂತ ಹೇಳ್ತಾರೆ. ಪ್ರೈಸ್ ಲಾರ್ಡ್. ಆಗ ದೇವರು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತ 3 ದಿನದ ನಂತರ ಮರಿಯಳು ಮತ್ತೆ ಜೊತೆ ಇರುವಂಥ ಸ್ತ್ರೀಯರು ಹೋಗ್ತಾರೆ. ಆ ಸಮಾಧಿ ಹತ್ರ ಹೋಗಿ
ದೇವರನ್ನು ನೋಡೋಕೆ ಹೋಗ್ತಾರೆ. ಅದು ನೋಡುವಂತಹ ಸಮಯದಲ್ಲಿ ದೊಡ್ಡ ಒಂದು ಭೂಕಂಪ ಉಂಟಾಗುತ್ತೆ. ದೊಡ್ಡ ಒಂದು ಭೂಕಂಪ ಉಂಟಾಗಿ ದೇವದೂತನು ಪ್ರೈಸ್ ಲಾರ್ಡ್ ಆಕಾಶದಿಂದ ಇಳಿಯೋದನ್ನು ನೋಡ್ತಾರೆ. ಪ್ರೈಸ್ ಲಾರ್ಡ್ ಇಳಿದು ಬಂದು ಆ ಸಮಾಧಿಗೆ ಮುಚ್ಚಲ್ಪಟ್ಟಿರುವಂತಹ ಕಲ್ಲನ್ನು ತೆರೆದು ಪ್ರೈಸ್ ಲಾರ್ಡ್ ಆ ಕಲ್ಲನ್ನು ತೆರೆದು ಆ ಕಲ್ಲ ಮೇಲೆ ಕುಳಿತುಕೊಳ್ತಾರೆ. ಆಗ ಮರಿಯಳ ಹತ್ರ ಹೇಳ್ತಾರೆ, ಅಲ್ಲಿದ್ದಂತಹ ಅವರೆಲ್ಲ ಭಯ ಪಡ್ತಾರೆ. ಆಗ ಮರಿಯಳ ಹತ್ರ ಹೇಳ್ತಾರೆ, ನೀನು ಯೇಸುವನ್ನು ಹುಡುಕಿಕೊಂಡು ಬಂದಿದೆಯಲ್ಲ, ಪ್ರೈಸ್ ಲಾರ್ಡ್ ಅವರಿಲ್ಲ. ಪ್ರೈಸ್ ಲಾರ್ಡ್ ಮೂರನೇ ದಿವಸ ಪ್ರೈಸ್ ಲಾರ್ಡ್ ದೇವರು ನಿನ್ನಗೋಸ್ಕರ ನನಗೋಸ್ಕರ ಜೀವಂತವಾಗಿ ಎದ್ದು ಬಂದಿದ್ದರು. ಇವತ್ತು ನಾನು ನಿಮ್ಗೆ ಹೇಳಕ್ ಬರ್ತಾ ಇರೋದು ಏನು ಗೊತ್ತಾ ಪ್ರಿಯರೇ? ಪ್ರೈಸ್ ಲಾರ್ಡ್ ಕಣ್ಣಿಗೆ ಕಾಣದಂತಹ ಪ್ರೈಸ್ ಲಾರ್ಡ್ ನಿನ್ನ ಕಣ್ಣೀರುಗಳು, ಯಾರಿಗೂ ಹೇಳಕ್ಕಾಗದೇ ಇರುವಂತಹ ನಿನ್ನ ದುಃಖ, ನಿನ್ನನ್ನು ಬಿಟ್ಟು ದೂರ ಹೋಗಿರುವಂತಹ ಅನೇಕರಿರ್ಬೋದು. ನಿನ್ನ ತಾಯಿ ತಂದೆ, ನಿನ್ನ ಅಣ್ಣ ತಮ್ಮಂದಿರು, ಪ್ರೈಸ್ ಲಾರ್ಡ್ ನೀನು ಯಾರನ್ನೆಲ್ಲ ನಂಬಿದ್ದೆಯೋ ಅವರೆಲ್ಲ ನಿನ್ನ ಕೈ ಬಿಟ್ಟು ಹೋಗಿರ್ಬೋದು. ಪ್ರೈಸ್ ಲಾರ್ಡ್ ನೀನು ಯಾರಿಗೂ ಗೊತ್ತಿಲ್ಲದೆ ಈ ವಿಷಯಕ್ಕೋಸ್ಕರ, ಯಾವುದೋ ಒಂದು ವಿಷಯಕ್ಕೋಸ್ಕರ ನೀನು ಕಣ್ಣೀರು ಇಡ್ತಾ ಇರ್ಬೋದು. ಇವತ್ತು ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಅಳಬೇಡ. ಪ್ರೈಸ್ ಲಾರ್ಡ್ ಇನ್ನೊಂದು ವಾಕ್ಯವನ್ನು ಕೂಡ ನಾನು ಹೇಳಕ್ಕೆ ನಿಮಗೆ ಇಷ್ಟಪಡ್ತೇನೆ. ಯೋಹಾನ ಬರೆದಂತಹ ಸುವಾರ್ತೆ ಅದರ 20:15 ವಾಕ್ಯದಲ್ಲಿ ದೇವರು ಈ ಥರ ಹೇಳ್ತಾರೆ, ಯಾಕೆ ಅಳುತ್ತಿ, ಯಾರನ್ನ ಹುಡುಕುತ್ತಿ. ಪ್ರೈಸ್ ಲಾರ್ಡ್ ಇದು ಬಂದು ದೇವರು ಎದ್ದು ಬಂದು ಮಾತಾಡಿದಂತಹ ಮೊದಲನೆಯ ವಾರ್ತೆ. ಇವತ್ತು ಈ ವಾರ್ತೆ ನಿನಗೋಸ್ಕರವಾಗಿದೆ. ಏಕೆ ಅಳುತ್ತಿ? ಪ್ರೈಸ್ ಲಾರ್ಡ್ ಯಾರನ್ನ ಹುಡುಕ್ತಾ ಇದೆಯಾ? ಪ್ರೈಸ್ ಲಾರ್ಡ್ ಹೌದು ಪ್ರಿಯರೇ, ನಿನ್ನನ್ನು ನೀನು ಪ್ರಶ್ನಿಸಿಕೋ. ನಾನು ಯಾರಿಗೋಸ್ಕರ ಅಳಬೇಕು? ನಾನು ಯಾರನ್ನು ಹುಡುಕಬೇಕು? ಪ್ರೈಸ್ ಲಾರ್ಡ್ ಯಾವ ವಿಷಯಕ್ಕೋಸ್ಕರ ನಾನು ಅಳಬೇಕು? ಪ್ರೈಸ್ ಲಾರ್ಡ್ ದೇವರು ನನ್ನ ಸಂಗಡ ಇರುವುದರಿಂದ ನಾನು ಯಾವುದನ್ನು ಕುರಿತು ನಾನು ಚಿಂತೆ ಪಡಬೇಕು? ದೇವರು ಎದ್ದು ಬಂದು ಮೊದಲನೇ ವಾರ್ತೆ ನಿನ್ನನ್ನು ನೋಡಿ ಕೇಳ್ತಾ ಇದ್ದಾರೆ, ಪ್ರೈಸ್ ಲಾರ್ಡ್ ಯಾಕೆ ಅಳುತ್ತಿ? ಪ್ರೈಸ್ ಲಾರ್ಡ್ ಯಾರನ್ನು ಹುಡುಕ್ತಾ ಇದೆಯಾ? ಪ್ರೈಸ್ ಲಾರ್ಡ್ ನೀನು ಅಳ್ತಾ ಇರೋದನ್ನು ದೇವರು ನೋಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಯಾರಿಗೂ ಗೊತ್ತಿಲ್ಲ, ನೀನು ಅಳ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್ ನೀನು ಅಳ್ತಾ ಇರ್ಬೋದು ಇವತ್ತು. ಪ್ರೈಸ್ ಲಾರ್ಡ್ ನಿನ್ನ ಕಣ್ಣೀರನ್ನು ಓಡಿಸಲು ನೀನು ಯಾರನ್ನಾದರೂ ಹುಡುಕ್ತಾ ಇದೆಯಾ? ಪ್ರೈಸ್ ಲಾರ್ಡ್ ನನಗೆ ಇವ್ರು ಆಗ್ತಾರೆ. ಪ್ರೈಸ್ ಲಾರ್ಡ್ ಜೀವನದಲ್ಲಿ ಇವತ್ತು ಯಾರೂ ಇಲ್ಲ ನನಗೆ ಅಂತ ಹೇಳ್ತಾ ಇದೆಯಾ? ನಿನ್ನ ಕಣ್ಣೀರನ್ನು ನೋಡಿದವರೊಬ್ಬರು ಇದ್ದಾರೆ. ಪ್ರೈಸ್ ಲಾರ್ಡ್ ಯಾರಿಗೂ ಗೊತ್ತಿಲ್ಲ, ಮನುಷ್ಯರಿಗೆ ಗೊತ್ತಿಲ್ಲ. ಹೌದು, ನೀನು ಯಾವುದೋ ಕೋಣೆಯಲ್ಲಿ ಕುಳಿತುಕೊಂಡು ಅಳ್ತಾ ಇರೋದು ಮನುಷ್ಯನಿಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಇವತ್ತು ನೀನು ಹುಡುಕ್ತಾ ಇದೀಯಾ, ಈ ಪ್ರಪಂಚದಲ್ಲಿ ಯಾರು ಇಲ್ಲವಲ್ಲ, ನನಗೋಸ್ಕರ ಯಾರು ಇಲ್ಲವಲ್ಲ ಅಂತ ಹುಡುಕ್ತಾ ಇದೆಯಲ್ಲ, ದೇವರೊಬ್ಬರಿದ್ದಾರೆ, ನಿನ್ನೊಟ್ಟಿಗೆ ದೇವರೊಬ್ಬರಿದ್ದಾರೆ. ಪ್ರಿಯರೇ ಚಿಂತೆ ಪಡಬೇಡಿ. ದೇವರು ಸತ್ತು ಪ್ರೈಸ್ ಲಾರ್ಡ್ ಎದ್ದ ನಂತರ ಮರಿಯಳನ್ನು ನೋಡಿ ಪ್ರೈಸ್ ಲಾರ್ಡ್ ದೇವರು ಕೇಳಿದ ಮೊದಲನೇ ವಾರ್ತೆ ಇದು, ಏಕೆ ಅಳುತ್ತಿ? ಯಾರನ್ನ ಹುಡುಕ್ತಾ ಇದೆಯಾ? ಪ್ರೈಸ್ ಲಾರ್ಡ್ ಇವತ್ತು ದೇವರು ನಿಮ್ಮ ಹತ್ರ ಅದನ್ನೇ ಹೇಳ್ತಾ ಇರೋದು. ಯಾರನ್ನು ಹುಡುಕಕ್ಕೆ ಹೋಗ್ಬೇಡಿ, ಯಾರನ್ನ ಕುರಿತು ಯಾವ ವಿಷಯವನ್ನು ಕುರಿತು ನೀವು ಚಿಂತೆ ಪಡಬೇಡಿ, ಅಳಬೇಡಿ. ಪ್ರೈಸ್ ಲಾರ್ಡ್ ದೇವರು ನಡೆಸ್ತಾರೆ. ಸಬ್ಬತ್ ದಿನದಲ್ಲಿ, ಈ ಒಂದು ಈಸ್ಟರ್ ದಿನದಲ್ಲಿ ದೇವರು ಕೊಡ್ತಾ ಇರೋ ವಾಗ್ದಾನ ಇದು, ಯಾರನ್ನ ಕುರಿತು ಅಳಬೇಡ, ಯಾರನ್ನು ನೀನು ಹುಡ್ಕೊಂಡು ಹೋಗ್ಬೇಡ. ಪ್ರೈಸ್ ಲಾರ್ಡ್ ನಾನು ನಿನ್ನನ್ನು ಹುಡ್ಕೊಂಡು ಬರ್ತೇನೆ. ಪ್ರೈಸ್ ಲಾರ್ಡ್ ನೀವೆಲ್ಲೂ ಹೋಗಬೇಡಿ ಪ್ರಿಯರೇ, ಯಾವ ದೇವಸ್ಥಾನಗಳು ಎಲ್ಲೂ ನೀನು ಹುಡ್ಕೊಂಡು ಹೋಗೋದು ಬೇಡ. ನೀನಿರೋ ಜಾಗದಲ್ಲಿ ಪ್ರೈಸ್ ಲಾರ್ಡ್ ದೇವರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ. ಇವತ್ತು ನೀನು ರೆಡಿಯಾಗಿದೆಯಾ? ದೇವರನ್ನು ಪ್ರೈಸ್ ಲಾರ್ಡ್ ಇವತ್ತು ದೇವರನ್ನು ಬರಮಾಡ್ಕೊಳ್ಳೋಕ್ಕೆ, ದೇವರನ್ನ ಆಕ್ಸೆಪ್ಟ್ ಮಾಡೋಕ್ಕೆ ನೀನು ರೆಡಿಯಾಗಿದೆಯಾ? ದೇವರು ನಿನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ನಿನ್ನ ಕಣ್ಣೀರಿಗೆ ಒಂದು ಮುಕ್ತಾಯ ಬರುತ್ತೆ, ನೀನು ಹುಡುಕ್ತಾ ಇರೋದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ವ್ಯರ್ಥವಾದದ ಬಗ್ಗೆ ನಾವು ಅಳೋದನ್ನು ಬಿಡೋಣ, ವ್ಯರ್ಥವಾಗಿರೋ ವಿಷಯಕ್ಕೋಸ್ಕರ ಅಳೋದನ್ನು ಬಿಡೋಣ. ಪ್ರೈಸ್ ಲಾರ್ಡ್ ಬೇಡದೇ ಇರೋ ವಿಷಯಗಳನ್ನು ಚಿಂತೆ ಮಾಡಿ ಅಳೋದನ್ನು ನಾವು ಬಿಟ್ಟು ಬಿಡೋಣ, ಬೇಡದೇ ಇರೋ ವಿಷಯಗಳನ್ನು ಹುಡುಕೊಂಡು ಹೋಗೋದನ್ನು ಬಿಟ್ಟು ಬಿಡೋಣ. ಹುಡುಕಬೇಕಾದಂತಹ ನಮ್ಮ ಜೀವನದಲ್ಲಿ ನಮಗೆ ಸಿಗಬೇಕಾದಂತಹ ಅನೇಕ ವಿಷಯಗಳು ನಮ್ಮನ್ನು ಹುಡುಕೊಂಡು ಬರುತ್ತೆ. ಯಾವಾಗ ಗೊತ್ತಾ? ದೇವರನ್ನ ನೀನು ಹುಡುಕೊಂಡು ಹೋಗುವಾಗ. ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ದೇವರು ನಿನ್ನನ್ನು ಹುಡುಕೊಂಡು ಬರೋಕ್ಕೆ ಇವತ್ತು ದೇವರು ರೆಡಿಯಾಗಿದ್ದಾರೆ.
ಪ್ರೈಸ್ ಲಾರ್ಡ್. ಮೊಣಕಾಲು ಊರಿ ದೇವರ ಹತ್ರ ಕೇಳು, ಅಪ್ಪ ನಾನು ಯಾರನ್ನ ಕುರಿತು ನಾನು ಚಿಂತೆ ಪಡೋದಿಲ್ಲ, ಯಾರನ್ನ ಕುರಿತು ನಾನು ಕಣ್ಣೀರಿಡೋದಿಲ್ಲ, ನಾನು ಯಾವುದನ್ನ ಕುರಿತು ನಾನು ಹುಡುಕೊಂಡು ಹೋಗೋದಿಲ್ಲ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನನ್ನ ಹೃದಯವನ್ನು ತೆರೆದು ಹೇಳ್ತಾ ಇದ್ದೇನೆ, ದೇವರೇ ಪ್ರೈಸ್ ಲಾರ್ಡ್, ನೀನು ನನ್ನೊಟ್ಟಿಗೆ ಬಾ. ನೀವು ಕೇಳಿ ನೋಡಿ ಪ್ರಿಯರೇ, ದೇವರು ನಿಮ್ಮೊಟ್ಟಿಗೆ ಬರ್ತಾರೆ. ಈ ಪ್ರಪಂಚದಲ್ಲಿ ನಿಮಗೆ ಯಾರು ಇಲ್ಲದೆ ಇರ್ಬೋದು, ನನಗೆ ಯಾರೂ ಇಲ್ವಲ್ಲ ಅಂತ ನೀವು ಚಿಂತೆ ಪಡ್ತಾ ಇರ್ಬೋದು. ಯಾರಿಗೂ ಕಾಣದಂತಹ ನಿನ್ನ ಕಣ್ಣೀರನ್ನ ನನ್ನ ದೇವರು ಕಂಡಿದ್ದಾರೆ. ನೀನು ಹುಡುಕ್ತಾ ಇರೋದು ದೇವರಿಗೆ ಗೊತ್ತು. ಇವತ್ತು ದೇವರು ಕೊಟ್ಟದಂತ ವಾಗ್ದಾನ ಅದೇ. ಯಾರನ್ನ ಹುಡುಕ್ತಾ ಇದೀಯಾ? ಏಕೆ ಕಣ್ಣೀರಿಡ್ತಾ ಇದೀಯಾ? ನಿನ್ನ ಕಣ್ಣೀರಿಗೊಂದು ಮುಕ್ತಾಯ ಬಂದಿದೆ. ಚಿಂತೆ ಪಡಬೇಡ. ಪ್ರೈಸ್ ಲಾರ್ಡ್. ನಿನ್ನಗೋಸ್ಕರ ನಾನು ಶಿಲುಬೆಯಲ್ಲಿ ಒದೆ ತಿಂದಿದ್ದು, ಮುಳ್ಕಿರೀಟವನ್ನು ಧರಿಸಿದ್ದು, ಪ್ರೈಸ್ ಲಾರ್ಡ್, ಆ ಚಾಟೆಯ ಹೊಡೆತವನ್ನು ನಾನು ಒಡೆಸಿಕೊಂಡಿದ್ದು ನಿನಗೋಸ್ಕರ. ಇವತ್ತು ನಾನು ಈ 3ನೇ ದಿವಸ ಎದ್ದು ಬಂದಿರೋದು ನಿನಗೋಸ್ಕರವಾಗಿದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಿನ್ನಗೋಸ್ಕರ ಎದ್ದು ಬಂದಿದ್ದೇನೆ. ಚಿಂತೆ ಪಡಬೇಡ. ಯಾವುದನ್ನ ಕುರಿತು ಚಿಂತೆ ಪಡಬೇಡ, ಅಳಬೇಡ, ಹುಡುಕಬೇಡ. ಪ್ರೈಸ್ ಲಾರ್ಡ್. ನೀನು ಹುಡುಕಿಕೊಂಡು ಹೋಗಬೇಡ, ನಾನು ನಿನಗೆ ಕೊಡ್ತೇನೆ. ನೀನು ಹುಡುಕೋದನ್ನು ನಾನು ನಿನಗೆ ಕೊಡ್ತೇನೆ. ನೀನು ಯಾವ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇದೆಯೋ ಅದನ್ನು ನಾನು ನಿನಗೆ ಪೂರೈಸ್ತೇನೆ, ಅದನ್ನು ನಾನು ನಿನಗೆ ಕೊಡ್ತೇನೆ. ಪ್ರೈಸ್ ಲಾರ್ಡ್. ಯೆಹೋವನ ನುಡಿ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಆ ಒಂದು ಸಿಚುವೇಶನಲ್ಲಿ ಇದ್ದಾರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೇಳಿ, ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು ಟುಡೇ. ಈ ಈಸ್ಟರ್ ದಿವಸದಲ್ಲಿ ನನಗೋಸ್ಕರ ಎದ್ದು ಬಂದಂತಹ ಯೇಸು ಕ್ರಿಸ್ತನೊಬ್ಬನಿದ್ದಾರೆ. ಹೇಳ್ತೀರಾ ಇವತ್ತು? ನನಗೋಸ್ಕರ ಈ ಲೋಕವನ್ನು ಜಯಿಸಿದವರೊಬ್ಬರಿದ್ದಾರೆ. ನನ್ನೊಟ್ಟಿಗೆ ಅವರಿರುವಾಗ ನಾನು ಅಳೋದಿಲ್ಲ. ಯಾವುದನ್ನು ನಾನು ಹುಡ್ಕೊಂಡು ಹೋಗೋದಿಲ್ಲ. ನನ್ನನ್ನು ಹುಡುಕೊಂಡು ಬರ್ತಾರೆ. ಇವತ್ತು ರಿಲೇಟಿವ್ಸ್ ನಿಮ್ಮನ್ನು ತಳ್ಳಿಟ್ಟಿರ್ಬೋದು, ನಿನ್ನ ಫ್ರೆಂಡ್ಸ್ ನಿನ್ನನ್ನು ತಳ್ಳಿಟ್ಟಿರ್ಬೋದು, ನಿನ್ನ ಆಫೀಸಲ್ಲಿ ನಿನ್ನನ್ನು ದೂರ ಮಾಡಿರ್ಬೋದು. ಪ್ರೈಸ್ ಲಾರ್ಡ್. ಎಷ್ಟು ಜನ ನಿನ್ನನ್ನು ಬಿಟ್ಟು ದೂರ ಹೋದ್ರೂ ಪ್ರೈಸ್ ಲಾರ್ಡ್, ನಿನ್ನನ್ನು ಅವರು ಹುಡುಕೊಂಡು ಬರುವಂತೆ ದೇವರು ಮಾಡ್ತಾರೆ. ನೀನು ಹುಡುಕೊಂಡು ಹೋಗಬೇಡ. ಇವತ್ತು ಯಾವುದೋ ಒಂದು ವಿಷಯವನ್ನು ಕುರಿತು ನೀನು ಚಿಂತೆ ಮಾಡ್ತಾ ಇರ್ಬೋದು, ಆಳ್ತಾ ಇರ್ಬೋದು. ನಿನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಇರ್ಬೋದು, ನಿನ್ನ ಫ್ಯಾಮಿಲಿಯವರಿಗೆ ಗೊತ್ತಿಲ್ಲದೆ ಇರ್ಬೋದು. ಪ್ರೈಸ್ ಲಾರ್ಡ್. ನಿನ್ನ ಸ್ಲೀಪ್ಲೆಸ್ ಡೇಸನ್ನು ದೇವರು ನೋಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ನಿನ್ನನ್ನು ದೇವರು ಖಂಡಿತವಾಗಿಯೂ ಉದ್ಧರಿಸ್ತಾರೆ. ನಿನ್ನ ನಂಬಿಕೆ ಕುಗ್ಗದೇ ಇರಲಿ. ಆಶೀರ್ವದಿಸುವಂತಹ ದಿವಸವಿದಾಗಿದೆ. ಪ್ರೈಸ್ ಲಾರ್ಡ್. ದೇವರು ನಿಮ್ಮ ಈ ದಿವಸ ಪ್ರೈಸ್ ಲಾರ್ಡ್ ಕಣ್ಣು ಮುಚ್ಚಿ ನೀನು ಪ್ರಾರ್ಥನೆ ಮಾಡು. ಇವತ್ತು ನಾನು ಯಾರಿಗೋಸ್ಕರ ಅಳೋದಿಲ್ಲ, ಯಾರನ್ನು ನಾನು ಹುಡುಕಿ ಹೋಗೋದಿಲ್ಲ. ಅವತ್ತು ದೇವರಿಗೂ ಒಂದು ವಿಷಯ ನಡೀತು. ದೇವರು ಶಿಲುಬೆಯಲ್ಲಿರುವಾಗ 4ನೆಯ ವರ್ಡ್ ಇದಾಗಿತ್ತು. ಮತ್ತಾಯನು ಬರೆದಂಥ ಸುವಾರ್ತೆ 27ನೇ ಅಧ್ಯಾಯ ಅದರ 46ನೇ ವಾಕ್ಯದಲ್ಲಿ ದೇವರಿಗೆ ಹೇಳ್ತಾರೆ, ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿಕೊಂಡನು. ಪ್ರೈಸ್ ಲಾರ್ಡ್. ಇವತ್ತು ನಿಮ್ಮನ್ನು ಯಾರು ಬೇಕಾದರೂ ಕೈ ಬಿಟ್ಟು ಹೋಗಿರ್ಬೋದು. ಈ ವಾಕ್ಯಗಳನ್ನೆಲ್ಲ ನಿಮಗೆ ದೇವರು ಘನಪಡಿಸೋಕ್ಕೋಸ್ಕರ, ನಿನ್ನನ್ನು ಬಲಪಡಿಸೋದಕ್ಕೋಸ್ಕರ ದೇವರು ನಿನಗೆ ಇವತ್ತು ಕೊಡ್ತಾ ಇದ್ದಾರೆ. ನಿಮಗೆ ಈ ವಾಕ್ಯವನ್ನು ದೇವರು ಕೊಡ್ತಾ ಇದ್ದಾರೆ. ದೇವರು ಅವತ್ತು ಕೂಗಿದ್ರು, ದೇವರೇ, ಓ ದೇವರೇ, ನನ್ನನ್ನು ಏನಕ್ಕೆ ಕೈ ಬಿಟ್ಟಿದ್ದಿ? ಪ್ರೈಸ್ ಲಾರ್ಡ್. ಇವತ್ತು ನಿಮ್ಮನ್ನು ಅನೇಕ ಜನರು ಕೈ ಬಿಟ್ಟು ಹೋಗಿರ್ಬೋದು. ಹೇಳಿ ಪ್ರಿಯರೇ, ಪ್ರೈಸ್ ಲಾರ್ಡ್, ನನ್ನ ದೇವರು 3ನೇ ದಿವಸ, ಈ ಈಸ್ಟರ್ ದಿವಸದೊಂದು ಪ್ರೈಸ್ ಲಾರ್ಡ್ ಜೀವಂತವಾಗಿ ಎದ್ದು ಬಂದಿರೋದು ಪ್ರೈಸ್ ಲಾರ್ಡ್ ನನ್ನ ಕೈಯನ್ನು ಹಿಡಿಯೋಕ್ಕೋಸ್ಕರ. ಇವತ್ತು ನನ್ನನ್ನು ಯಾರೆಲ್ಲ ಕೈ ಬಿಟ್ಟಿದ್ರು ಪರವಾಗಿಲ್ಲ, ನನ್ನ ದೇವರೊಬ್ಬರಿದ್ದಾರೆ, ನನ್ನನ್ನು ಕೈ ಹಿಡಿತಾರೆ. ಪ್ರೈಸ್ ಲಾರ್ಡ್. ಆ ನಂಬಿಕೆಯೊಂದಿಗೆ ಪ್ರೈಸ್ ಲಾರ್ಡ್, ಯಾರು ಬೇಕಾದರೂ ನಿಮ್ಮನ್ನು ಕೈ ಬಿಟ್ಟು ಹೋಗಿರಲಿ, ಪ್ರೈಸ್ ಲಾರ್ಡ್, ನನ್ನ ದೇವರು ಇವತ್ತು ಹೇಳ್ತಿದ್ದಾರೆ, ನಿನ್ನ ಕೈಯನ್ನು ನಾನು ಹಿಡಿತೇನೆ. ಅದಕ್ಕೋಸ್ಕರ ಈ 3ನೇ ದಿವಸ ಎದ್ದು ನಿನ್ನಗೋಸ್ಕರ ನಾನು ಬಂದಿದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ದೇವರು ನಿಮಗೋಸ್ಕರ 3ನೇ ದಿವಸ ಎದ್ದು ಬಂದಿರೋದು ಪ್ರಿಯರೇ. ಯಾರನ್ನ ಕುರಿತು ಚಿಂತೆ ಪಡಬೇಡಿ. ದೇವರು ಕೈ ಹಿಡಿತಾರೆ.
ನೀನು ಎಲ್ಲೇ ಯಾವುದೇ ಕಷ್ಟದಲ್ಲಿರು, ದೇವರು ಬಂದು ಕೈ ಹಿಡಿತಾರೆ. ಯಾರನ್ನು ಎಕ್ಸ್ಪೆಕ್ಟ್ ಮಾಡಬೇಡ, ದೇವರನ್ನು ಹೊರತುಪಡಿಸಿ ಯಾರನ್ನು ಎಕ್ಸ್ಪೆಕ್ಟ್ ಮಾಡಬೇಡ. ನಿನ್ನನ್ನು ದೇವರು ಬಂದು ಕೈ ಹಿಡಿತಾರೆ. ಪ್ರೈಸ್ ಲಾರ್ಡ್. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ಲಾರ್ಡ್. ಅಪ್ಪ ದೇವರೇ, ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ಎಲ್ಲರನ್ನ ನಿನ್ನ ಕೈಯಲ್ಲಿ ಕೊಟ್ಟು ಒಪ್ಪಿಸ್ತಾ ಇದ್ದಾನೆ ದೇವರೇ. ಈ ಈಸ್ಟರ್ ದಿನದಂದು ನೀವು ಕೊಟ್ಟಿರುವಂತಹ ಈ ವಾಕ್ಯಗಳು ಅವರನ್ನು ಬಲಪಡಿಸಲಿ ದೇವರೇ. ಇವತ್ತು ಯಾರಾದರೂ ಸ್ವಾಮಿ ಕಣ್ಣೀರಿನಿಂದ ದುಃಖದಿಂದ ಯಾರನ್ನಾದರೂ ನನಗೆ ಯಾರು ಇಲ್ಲವೇ ಅಂತ ಹುಡುಕ್ತಾ ಇರ್ಬೋದು ದೇವರೇ. ನನಗೆ ಕೈ ಕೊಡಕ್ಕೆ ಯಾರು ಇಲ್ಲವೇ, ನನಗೆ ಸಪೋರ್ಟ್ಗೆ ಯಾರು ಇಲ್ಲವೇ ಅಂತ ಹೇಳ್ತಾ ಇರ್ಬೋದು ದೇವರೇ. ಇವತ್ತು ಸ್ವಾಮಿ ಪ್ರೈಸ್ ಲಾರ್ಡ್, ನಮಗೋಸ್ಕರ ಸ್ವಾಮಿ ಶಿಲುಬೆಯಲ್ಲಿ ಸ್ವಾಮಿ ಸತ್ತು 3ನೇ ದಿವಸ ಎದ್ದು ನಮಗೋಸ್ಕರ ನೀನು ಬಂದಿದ್ದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಕೈಗಳನ್ನು ಹಿಡಿದು ನಡೆಸು ಸ್ವಾಮಿ. ನಮಗೆ ಗೊತ್ತಿಲ್ಲ ಸ್ವಾಮಿ ಈ ಲೋಕದಲ್ಲಿ ಹೇಗೆ ನಡಿಬೇಕು, ನಮಗೆ ಗೊತ್ತಿಲ್ಲ ಸ್ವಾಮಿ. ನಮ್ಮ ಕರವನ್ನು ಸ್ವಾಮಿ, ನಮ್ಮ ಕೈಗಳನ್ನು ಹಿಡಿದು ನೀವು ನಡೆಸಿ ಸ್ವಾಮಿ. ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ದುಃಖಗಳನ್ನೆಲ್ಲ ನಿಮ್ಮ ಪಾದಕ್ಕೆ ನಾವು ಒಪ್ಪಿಸ್ಕೊಡ್ತಾ ಇದ್ದೇವೆ ಸ್ವಾಮಿ. ನಾವು ಪಾಪಗಳನ್ನೆಲ್ಲ ನಾನು ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ನನ್ನ ಪಾಪವನ್ನೆಲ್ಲ ಕ್ಷಮಿಸು, ನಮ್ಮ ಪಾಪವನ್ನೆಲ್ಲ ಕ್ಷಮಿಸು ದೇವರೇ. ನಮ್ಮನ್ನು ಆಶೀರ್ವದಿಸು ದೇವರೇ. ಈ ದಿವಸದಲ್ಲಿ ನಮ್ಮನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ಈ ವಾಕ್ಯದಿಂದ ನಿಮ್ಮನ್ನೆಲ್ಲರನ್ನು ದೇವರ ಆಶೀರ್ವದಿಸಲಿ. ಆಮೇನ್.